ನಮಸ್ಕಾರ ಸ್ನೇಹಿತರೆ, ಅಮ್ಮನ ಅಡಿಗೆ ಮತ್ತು ನಮ್ಮ ಬದುಕು ಚಾನಲ್ಗೆ ಸ್ವಾಗತ. ಇವತ್ತು ನಾನು ಪಾಲಕ್ ಪನ್ನೀರ್ ಮಾಡಿ ತೋರಿಸ್ತಾ ಇದ್ದೇನೆ. ಇಲ್ಲಿ 2 ಸೀಡು ಪಾಲಕ್ನ ತಗೊಂಡಿದ್ದೇನೆ. ಸ್ವಚ್ಛ ಮಾಡಿ ತೊಳೆದು ತಗೊಳ್ತಾ ಇದ್ದೇನೆ. ಎರಡು ಸೀಡು ಪಾಲಕ್ಕಿಗೆ 4 ಟೊಮೆಟೊ, 5-6 ಉಳ್ಳಾಗಡ್ಡಿ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಅಲ್ಲ, 2 ಮೆಣಸಿನಕಾಯಿ ತಗೊಂಡಿದ್ದೇನೆ. ಈಗ ಪಾಲಕ್ಕು ಕಟ್ ಮಾಡಿ ತಗೊಳ್ತೇನೆ. ಇದಾದ ನಂತರ ಉಳ್ಳಾಗಡ್ಡಿ ಟೊಮೆಟೊ ಕೂಡ ಕಟ್ ಮಾಡಿ ತಗೊಳ್ತೇನೆ. ಇಲ್ಲಿ ನೋಡಿ, ಪಾಲಕ್ ಪನ್ನೀರಿಗೆ ಬೇಕಾಗುವ ಸಾಮಗ್ರಿಗಳು ಇಟ್ಟಿದ್ದೇನೆ. ಈಗ ನಾನು ಗ್ಯಾಸ್ ಚಾಲು ಮಾಡಿ ಕರುಗಳಿಗೆ ಇಟ್ಟಿದ್ದೇನೆ. ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, 2 ಚಮಚದಷ್ಟು ಎಣ್ಣೆ ಹಾಕಿ ಆದ ನಂತರ ಈಗ ಪಲಾವ್ ಎಲೆ, ಚಕ್ಕಿ, ಲವಂಗ ಹಾಕ್ತಾ ಇದ್ದೇನೆ. ಮೆಣಸಿನಕಾಯಿ, ಉಳ್ಳಾಗಡ್ಡಿ ಹಾಕಿ ಸ್ವಲ್ಪ ಬಾಡಿಸ್ತಾ ಇದ್ದೇನೆ. ಈಗ ಅಲ್ಲ ಹಾಕ್ತಾ ಇದ್ದೇನೆ. ಅಲ್ಲ ಹಾಕಿದ ನಂತರ ಬೆಳ್ಳುಳ್ಳಿ ಹಾಕ್ತಾ ಇದ್ದೇನೆ. ಬೆಳ್ಳುಳ್ಳಿ ಹಾಕಿ ಆದ ನಂತರ ಸ್ವಲ್ಪ ಕಂದು ಬಣ್ಣ ಬರೋ ತನಕ ಕೈ ಆಡಿಸ್ತಾ ಇರಬೇಕು. ಮತ್ತು ಟೊಮೆಟೊ ಹಾಕಿ ಸ್ವಲ್ಪ ಮೆತ್ತಗಾಗಲಿ, ಅಲ್ಲಿ ತನಕ ಕೈ ಆಡಿಸ್ತಾ ಇರಬೇಕು. ಸ್ವಲ್ಪ ನೋಡಿ, ಈಗ ಸ್ವಲ್ಪ ಮೆತ್ತಗಾಯಿತು. ಈಗ ನಾನು ಪಾಲಕ್ ಹಾಕ್ತಾ ಇದ್ದೇನೆ. ಈಗ ಸರಿಯಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ. ಬೇಗ ಮೆತ್ತಗಾಗ್ತದೆ ಉಪ್ಪು ಹಾಕೋದ್ರಿಂದ. ಈಗ ಮೀಡಿಯಂ ಗ್ಯಾಸಲ್ಲಿ ಒಂದು 5 ನಿಮಿಷ ಕೈ ಆಡಿಸ್ತಾ ಇದ್ದೇನೆ. ಕೈ ಆಡಿಸಾದ ನಂತರ ನೋಡಿ, ಈ ರೀತಿ ಆಯಿತು. ಈ ರೀತಿ ಆದ ನಂತರ ನಾನು ಕೆಳಗಡೆ ತಗೊಂಡಿದ್ದೇನೆ. ಸ್ವಲ್ಪ ತಣ್ಣಗಾಗಲಿ. ಅದು ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ಈಗ ನಾನು ಇದನ್ನ ಮಿಕ್ಸಿ ಮಾಡಿ ತಗೊಳ್ತಾ ಇದ್ದೇನೆ. ನುಣ್ಣಗೆ ಹಾಕಬೇಕು. ಈಗ ನೋಡಿ, ಪೇಸ್ಟ್ ಥರ ಕಾಣ್ತಾ ಇದೆ. ಈಗ ಗ್ಯಾಸ್ ಚಾಲು ಮಾಡಿ ಕರುಗಳಿಗೆ ಇಟ್ಟಿದ್ದೇನೆ. ನಾನು ಎಣ್ಣೆ ಹಾಕ್ತಾ ಇದ್ದೇನೆ, 2 ಚಮಚ. ಈಗ 2 ಸಣ್ಣಾಗಿ ಕಟ್ ಮಾಡಿಟ್ಟಿರುವ ಉಳ್ಳಾಗಡ್ಡಿ ಹಾಕ್ತಾ ಇದ್ದೇನೆ. ಉಳ್ಳಾಗಡ್ಡಿ ಹಾಕಿದ ನಂತರ ಎಲ್ಲ ಮಸಾಲ ಹಾಕ್ತಾ ಇದ್ದೇನೆ. ಈಗ ನೋಡಿ, ಇಲ್ಲಿ 1 ಚಮಚ ನಾನು ಖಾರ ಪುಡಿ ತೊಗೊಂಡಿದ್ದೀನಿ. ಯಾಕಂದರೆ ಮೊದಲು 2 ಮೆಣಸಿನಕಾಯಿ ಹಾಕಿದ್ದೇವೆ. ಈಗ 1 ಚಮಚ ಧನಿಯಾ ಪೌಡ್ರ್ ಹಾಕ್ತಾ ಇದ್ದೀನಿ. ಅರ್ಧ ಚಮಚ ಅರಿಶಿನ, ಅರ್ಧ ಚಮಚ ಗರಂ ಮಸಾಲ. ಮಸಾಲ ಮಿಕ್ಸ್ ಮಾಡಿ ಆಯಿತು. ಈಗ ಅರ್ಧ ಚಮಚ ಬೇಸನ್ ಹಾಕ್ತಾ ಇದ್ದೇನೆ. ಇದು ಹಸಿ ವಾಸನೆ ಹೋಗೋತನ ಸ್ವಲ್ಪ ಮಿಕ್ಸ್ ಮಾಡಿ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿ ಆದ ನಂತರ ಕೆನೆ ಇರ್ತದಲ್ಲ, ಸ್ವಲ್ಪ ಕೆನೆ ಹಾಕಿ ಅದು ಎಣ್ಣೆ ಬಿಡೋ ತನಕ ಮಿಕ್ಸ್ ಮಾಡಿ. ಈಗ ಎಣ್ಣೆ ಬಿಡ್ತದೆ. ನಾನು ಇಲ್ಲಿ ಅರ್ಧ ಬಟ್ಲು ಕೆನೆ ಹಾಕಿದ್ದೀನಿ. ಈಗ ಎಣ್ಣೆ ಬಿಡ್ತದೆ. ಸರಿಯಾಗಿ ನೋಡಿ, ಸೈಡ್ನಲ್ಲಿ ಎಲ್ಲ ಎಣ್ಣೆ ಬಿಡ್ತಾ ಇದೆ. ಈಗ ನಾನು ಪಾಲಕ್ ರುಬ್ಬಿ ತಂದಿದ್ನಲ್ಲ, ಅದು ಹಾಕ್ತಾ ಇದ್ದೇನೆ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ
ಈಗ ಸ್ವಲ್ಪ ನೀರು ಬಿಸಿ ಮಾಡಿಟ್ಟಿದ್ದೇನೆ. ಈ ಕೆನೆ ತೊಗೊಂಡಿದ್ನಲ್ಲ ಆ ಬಟ್ಲಲ್ಲಿ ಒಂದು ಬಟ್ಲು ಬಿಸಿ ನೀರು ಹಾಕಿದ್ದೇನೆ. ನಾನು ಮೊದಲು ಸ್ವಲ್ಪ ಅರ್ಧ ಹಾಕಿ ನೋಡಿದೆ, ಮತ್ತು ಸ್ವಲ್ಪ ಬೇಕಾಯಿತು, ಎಲ್ಲ ನೀರು ಹಾಕಿದ್ದೇನೆ. ನಿಮಗೆ ಎಷ್ಟು ತಿಳಬೇಕಲ್ಲ ಆ ಪ್ರಕಾರ ಹಾಕಿ ನೀರು. ನಾನು ಇಲ್ಲಿ ಒಂದು ಬಟ್ಲು ಹಾಕಿದ್ದೇನೆ. ಈಗ ಉಪ್ಪು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ 5 ನಿಮಿಷ ಮುಚ್ಚಳ ಮುಚ್ಚಿ ಇಡ್ತಾ ಇದ್ದೇನೆ. ಕುದಿಸಾಯ್ತು. 200 ಗ್ರಾಮ್ ಪನ್ನೀರ್ ಹಾಕ್ತಾ ಇದ್ದೇನೆ. ಸರಿಯಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಅದನ್ನು ಸರಿಯಾಗಿ ಮಿಕ್ಸ್ ಮಾಡಿ ಆದ ನಂತರ ಒಂದು 2 ನಿಮಿಷ ಮುಚ್ಚಳ ಮುಚ್ಚಿ ಬಿಡ್ತಾ ಇದ್ದೇನೆ. ಈಗ ನೋಡಿ ತುಪ್ಪದ ಒಗ್ಗರಣೆ ಕೊಡ್ತಾ ಇದ್ದೇನೆ. ಇದು ಮೇನ್, ಇದರಿಂದನೇ ಟೇಸ್ಟ್ ಬರ್ತದೆ ಪಾಲಕ್ ಪನ್ನೀರಿಗೆ. ಒಂದು ಚಮಚ ಜೀರಿಗೆ ಹಾಕ್ತಾ ಇದ್ದೀನಿ. ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಸಣ್ಣಾಗಿ ಕಟ್ ಮಾಡಿ ಬೆಳ್ಳುಳ್ಳಿ ಕೂಡ ಹಾಕ್ತಾ ಇದ್ದೀನಿ. ನೋಡಿ ಸರಿಯಾಗಿ ಕಂದು ಬಣ್ಣ ಬರಲಿ. ಈಗ ಒಂದು ಒಣಮೆಣಸಿಕಾಯಿ ಹಾಕ್ತಾ ಇದ್ದೇನೆ, ಸಣ್ಣಗೆ ಮುರಿದು. ಆಯಿತು. 2 ನಿಮಿಷ ಕೈ ಆಡಿಸಿ ಈಗ ಬಂದ್ ಮಾಡಿದೆ ಗ್ಯಾಸು. ಈಗ ಪಾಲಕ್ ಪನ್ನೀರಿಗೆ ತಡ್ಕ ಕೊಡ್ತಾ ಇದ್ದೇನೆ. ನೋಡಿ ಎಲ್ಲ ಕಡೆ ಸ್ವಲ್ಪ ಸ್ವಲ್ಪ ಹಾಕಬೇಕು ಈ ರೀತಿ. ಈಗ ನಾನು ಕಸೂರಿ ಮೆಂತ್ಯ ಹಾಕ್ತಾ ಇದ್ದೇನೆ. ನಿಮ್ಮ ಹತ್ರ ಇದ್ರೆ ಹಾಕಿ, ಬೇಕಾದರೆ ಇಲ್ಲದಿದ್ದರೆ ನಡೀತದೆ. ಅವಶ್ಯಕತೆ ಇಲ್ಲ, ಹಾಕಬೇಕಂತ ಏನಿಲ್ಲ. ಒಂದು 2 ನಿಮಿಷ ಕುದಿಸಿ ಈಗ ನಾನು ಗ್ಯಾಸ್ ಬಂದ್ ಮಾಡ್ತಾ ಇದ್ದೇನೆ. ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ರುಚಿ ಕೂಡ ಹಾಗೆ ಇತ್ತು. ಚಪಾತಿ ಜೊತೆ ತಿಂದರೆ ಸೂಪರ್ ಆಗಿರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ನಿಮಗೆ ಹೇಗೆ ಅನ್ನಿಸ್ತು ತಿಳಿಸಿ. ಧನ್ಯವಾದಗಳು.